हेलो हाय नमस्कार वेलकम टू फूड मीडिया ನಾನು ಶರತ್ ಕುಮಾರ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸಿ ಹೊರಟಿರುವಂತ ಗಿಡ ತುಂಬಾ ಜನಕ್ಕೆ ಪರಿಚಯ ಇರಬಹುದು ಅತ್ಯಧಿಕವಾಗಿ ಔಷಧೀಯ ಗುಣಗಳನ್ನು ಹೊಂದಿರುವಂತ ಸಸ್ಯ ಸಹ ಹೌದು ಈ ಸಸ್ಯ ಔಷಧಿಗಳನ್ನು ಹೊಂದಿದೆ ಆದ್ರೂ ಇದನ್ನ ತಿನ್ನಲಿಕ್ಕೆ ಒಂದು ಸಮಯ ಅಂತಿದೆ ಆ ಸಮಯದಲ್ಲಿ ತಿನ್ನಬೇಕು ಇವತ್ತಿನ ವಿಡಿಯೋದಲ್ಲಿ ನಾನು ಈ ಗಿಡ ಯಾವುದು ಇದನ್ನು ಯಾವ ಸಮಯದಲ್ಲಿ ತಿನ್ನಬೇಕು ಯಾವ ಸಮಯದಲ್ಲಿ ತಿನ್ನಬಾರ್ದು ಯಾರು ತಿನ್ನಬಹುದು ಯಾರು ತಿನ್ನಬಾರ್ದು ಪ್ರತಿಯೊಂದು ಮಾಹಿತಿಯನ್ನು ನಾನು ಈ ವಿಡಿಯೋ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಆ್ಯಕ್ಚುಲಿ ನಾನೊಂದು 2 ಡೇಸಿಂದ ವಿಡಿಯೋ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ ಬಟ್ ಈ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ ರೀಸನ್ ಸಹ ಇದೆ ಆ್ಯಕ್ಚುಲಿ ನನ್ನ ಚಾನಲ್ನ ಒಂದು ವಿಡಿಯೋಗೆ ಕಾಪಿರೈಟ್ ಕ್ಲೈಮ್ ಬಂತು ತುಂಬ ಜನಕ್ಕೆ ಈ ಕಾಪಿರೈಟ್ ಅನ್ನೋದು ಏನೋ ಗೊತ್ತಿರಲ್ಲ ನನ್ನ ಚಾನಲ್ ತುಂಬ ಯೂಟ್ಯೂಬರ್ಸ್ಗಳು ನೋಡ್ತಿದ್ದೀರಾ ಹಾಗೆ ನಾನು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಿದ್ದೀನಿ ಒಂದು ವೇಳೆ ನಿಮಗೆ ಈ ಮಾಹಿತಿ ಬೇಕು ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ನೀವು ನಾನು ಇನ್ನೊಂದೊಂದು ವ್ಲಾಗ್ ಚಾನಲ್ ಇದೆ ಅದರಲ್ಲಿ ನಿಮಗೆ ಅದ್ರ ಬಗ್ಗೆ ನಾನು ಡೀಟೇಲ್ಸ್ನ ಕೊಡ್ತೀನಿ ಹಾಗೆ ಇನ್ನೂ ಕೆಲವರಿಗೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ನಾನೊಬ್ಬ ಯೂಟ್ಯೂಬರ್ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅಂಥವ್ರು ಸಹ ನನಗೆ ಕಮೆಂಟ್ ಮಾಡಿದರೆ ಅದ್ರ ಬಗ್ಗೆಯೂ ಸಹ ನಿಮಗೆ ನಾನು ಡೀಟೇಲ್ಸ್ನ ಕೊಡ್ತೀನಿ ಬಟ್ ಈ ಚಾನಲಲ್ಲ ನನ್ನ ವ್ಲಾಗ್ ಚಾನಲಲ್ಲಿ ಸ್ನೇಹಿತರೆ ನಾನು ಇವತ್ತು ನಿಮಗೆ ತಿಳಿಸ್ಲಿಕ್ಕೆ ಹೊರಟಿರುವಂಥ ಗಿಡ ಬ್ರಾಹ್ಮಿ ಅದು ನಾವು ತುಳುವಲ್ಲಿ ತಿಮಾರೆ ಅಂತೀವಿ ಇದು ಈ ಮಂಗಳೂರು ಅಥವಾ ಉಡುಪಿ ಮಲೆನಾಡು ಪ್ರದೇಶಗಳೆಲ್ಲ ತುಂಬ ಫೇಮಸ್ ಆಗಿರುವಂಥ ಗಿಡ ಇದು ಚಟ್ನಿಗೆ ಇದರ ಚಟ್ನಿ ತುಂಬ ರುಚಿ ಕೊಡುತ್ತೆ ಇದು ನಾವು ತಡ ಮಾಡೋದು ಬೇಡ ಇದರ ಗಿಡನ ತೋರಿಸ್ತೀನಿ ಅದ್ರ ಜೊತೆ ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ ಈ ಗಿಡಕ್ಕೆ ಒಂದೆಲಗ ಅಂತಾರೆ ಬ್ರಾಹ್ಮಿ ಗಿಡ ಅಂತಾರೆ ತುಳುವಲ್ಲಿ ತಿಮಾರೆ ಅಂತಾರೆ ಹಾಗೆ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಕರೀತಾರೆ ನೀವು ಈ ಗಿಡಕ್ಕೆ ಏನಂತೀರ ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ ಇದಕ್ಕೆ ಹಿಂದಿ ಮತ್ತು ಸಂಸ್ಕೃತದಲ್ಲಿ ಮಂಡುಕ ಪರ್ಣಿ ಅಂತ ಕರೀತಾರೆ ಆದರೆ ಇದರ ವೈಜ್ಞಾನಿಕ ಹೆಸರು ಬಂದು ಸೆಂಟೆಲ್ಲಾ ಏಷಿಯಾಟಿಕಾ ಒಂದೆಲಗ ಎನ್ನೋ ಹೆಸರು ಹೇಳುತ್ತೆ ಇದರ ಎಲೆ ಒಂದೇ ಇರುವಂಥದ್ದು ಇದು ಹೆಚ್ಚು ಎಲ್ಲಿ ನೀರು ನಿಂತಿರುತ್ತೋ ಅಥವಾ ನೀರಿನ ಆಶ್ರಯ ಇರುತ್ತೋ ಅಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ ಅದರಲ್ಲೂ ಕರಾವಳಿ ಪ್ರದೇಶದ ಗದ್ದೆಗಳಿಂದ ಏನು ಭತ್ತ ಬೆಳೀತಾರೋ ಆ ಗದ್ದೆಗಳ ಬದಿಯಲ್ಲಿ ತುಂಬ ಕಾಣಲಿಕ್ಕೆ ಸಿಗುತ್ತೆ ಹಾಗೆ ಅಡಿಕೆ ತೋಟದಲ್ಲಿ ಸಹ ಕಾಣಲಿಕ್ಕೆ ಸಿಗುತ್ತೆ ಈ ಗಿಡ ಬಳ್ಳಿಯಂತೆ ಹರಡಿಕೊಂಡಿರುತ್ತೆ 3 ರಿಂದ 4 ಅಂಗುಲ ಎತ್ತರಕ್ಕಿದು ಬೆಳೆಯುತ್ತೆ ಈ ಗಿಡದ ಮೂಲ ಸ್ಥಾನ ಏಷ್ಯಾ ಅಂತ ವಿಜ್ಞಾನಿಗಳು ಹೇಳ್ತಾರೆ ಚೀನಾ ಮತ್ತು ಆಫ್ರಿಕಾಗಳಲ್ಲಿ ಸಹ ಈ ಗಿಡ ಪಾರಂಪರಿಕ ಔಷಧಿಯಲ್ಲಿ ಬಳಕೆಯಲ್ಲಿದೆ ಈ ಗಿಡದ ತಲೆಯಿಂದ ಹಿಡಿದು ಬೇರಿನ ತನಕ ಪ್ರತಿಯೊಂದು ಭಾಗ ಕೂಡ ಔಷಧಿಯ ಗುಣವನ್ನು ಹೊಂದಿದೆ ನೀವಿವಾಗ ನನ್ನ ಕೈಯಲ್ಲಿ ನೋಡ್ತಿರ್ಬೋದು ಇದೇ ಒಂದೆಲಗ ಅಥವಾ ಬ್ರಾಹ್ಮಿ ಗಿಡ ಆ್ಯಕ್ಚುಲಿ ನನಗೆ ಇದು ತುಂಬ ದಿನಗಳ ಹಿಂದೆಯೇ ನನಗೆ ಕಮೆಂಟ್ ಹಾಕಿದ್ರು ಈ ಗಿಡದ ಬಗ್ಗೆ ಮಾಹಿತಿ ಕೊಡಿ ಅನ್ನೋದು ಆದರೆ ನನಗಿಲ್ಲಿ ಗಿಡ ಸಿಗದೇ ಇರೋದ್ರಿಂದ ನಾನು ಸುಮ್ಮನೆ ಇದ್ದೆ ಬಟ್ ಮೊನ್ನೆ ಅಕಸ್ಮಾತ್ತಾಗಿ ನನಗೆ ಈ ಗಿಡಗಳು ಸಿಕ್ತು ಹಾಗಾಗಿ ನಾನು ಅದನ್ನ ಕಲೆಕ್ಟ್ ಮಾಡಿ ಓಕೆ ನಾವು ಇನ್ಫಾರ್ಮೇಷನ್ ಕೊಡುವ ಅನ್ನೋ ದೃಷ್ಟಿಯಿಂದ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಈ ಗಿಡದಲ್ಲಿರುವ ಔಷಧೀಯ ಅಂಶಗಳು ಏನು ಅಂತ ನಾವು ನೋಡಲಿಕ್ಕೆ ಹೊರಟ್ರೆ ಪ್ರಪ್ರಥಮವಾಗಿ ಈ ಗಿಡದಲ್ಲಿರುವಂಥ ಔಷಧಿ ನೆನಪಿನ ಶಕ್ತಿಯನ್ನು ವೃದ್ಧಿ ಮಾಡುತ್ತೆ ಅದೇ ರೀತಿ ನರರೋಗ ಏನಾದರೂ ಇದ್ದರೂ ಸಹ ಅದನ್ನು ಗುಣ ಮಾಡುವಂಥ ಶಕ್ತಿ ಈ ಗಿಡಕ್ಕಿದೆ ಈ ಗಿಡ ಕೇವಲ ಔಷಧಿ ರೂಪದಲ್ಲದೆ ಆಹಾರ ರೂಪದಲ್ಲಿ ಸಹ ನಾವು ಇದನ್ನು ತಗೋಬಹುದು ಯಾರಿಗಾದರೂ ನೆನಪಿನ ಶಕ್ತಿ ಅಥವಾ ಏನಾದರೂ ನರ ಸಮಸ್ಯೆ ಇದ್ದರೆ ಅಂಥವರು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬ್ರಾಹ್ಮಿ ಗಿಡದ ಕಾಂಡವನ್ನು ಹಸಿಯಾಗಿ ಅಗೆದು ತಿನ್ನಬೇಕು ತುಂಬ ಅಂದರೆ ತುಂಬ ಒಳ್ಳೆಯದು ಅದ್ರ ಜೊತೆ ನೀವು ಗಿಡ ತಿಂದರೂ ಸಹ ಏನು ತೊಂದರೆ ಇಲ್ಲ ಹೆಚ್ಚಾಗಿ ಬೆಳಗಿನ ಸಮಯದಲ್ಲಿ ಅದರ ಕಾಂಡದಲ್ಲಿ ಅತ್ಯಧಿಕವಾದಂತಹ ಔಷಧಿ ಅಂಶಗಳನ್ನು ಹೊಂದಿರುತ್ತೆ ಯಾರಿಗಾದರೂ ಕೆಮ್ಮು ಅಥವಾ ಉಸಿರಾಟ ತೊಂದರೆ ಇರುವವರು ಇದರ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸಿದರೆ ಅಂಥವರಿಗೆ ಕೆಮ್ಮು ಮತ್ತು ಉಸಿರಾಟ ತೊಂದರೆ ನಿವಾರಣೆಯಾಗುತ್ತೆ ಇದರ ಹಸಿ ಜ್ಯೂಸ್ನ ಮಾಡಿ ಕುಡಿಯೋದ್ರಿಂದ ದೇಹ ತಂಪಾಗಿರುತ್ತೆ ನಾವೆಲ್ಲ ಶಾಲೆ ಹೋಗ್ತಿರುವಾಗ ನಮಗೆ ಕೊಡ್ತಾಯಿದ್ರು ಇಲ್ಲ ನಾವು ಹೋಗಿ ತಿಂತಿದ್ವಿ ನಾವು ತಿಂತಿದ್ದು ಯಾವಾಗ ಅಂತಂದರೆ ಎಕ್ಸಾಮ್ ಹತ್ರ ಬರುವಾಗ ಮಾತ್ರ ಬಟ್ ಮನೇಲಿ ಹೇಳೋರು ತಿನ್ನಿ ತುಂಬ ಒಳ್ಳೆಯದು ನೆನಪು ಶಕ್ತಿ ಒಳ್ಳೆಯದತ್ತ ಅಂತೇಳಿ ನಮ್ಗೆ ಆವಾಗ ಅದು ಬೇಡ ಅನಿಸ್ತಿತ್ತು ಎಕ್ಸಾಮ್ ಟೈಮಲ್ಲಿ ಹೇಗೆ ಓದಲೇಬೇಕು ನೆನಪಲ್ಲಿ ಇರಲೇಬೇಕು ಆ ಟೈಮಲ್ಲಿ ನಾವು ಹೋಗಿ ಕಿತ್ತು ತಗೊಂಡು ತಿಂತಿದ್ವಿ ಅದನ್ನು ಸೀರಿಯಸ್ಸಾಗಿ ಹೇಳ್ತೀನಿ ಚಿಕ್ಕ ಮಕ್ಕಳಿಗೆ ಇದನ್ನ ಕೊಡಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಅದರ ಕಾಂಡವನ್ನು ತಿನ್ನಲಿಕ್ಕೆ ಕೊಡಿ ಅಥವಾ ಗಿಡವನ್ನು ತಿನ್ನಲಿಕ್ಕೆ ಕೊಡಿ ತುಂಬ ಒಳ್ಳೆಯದು ಆದರೆ ಇದನ್ನು ಒಂದು ಸಮಯದ ನಂತರ ತಿನ್ನಬಾರ್ದು ನಾನು ಅದನ್ನು ಯಾವುದನ್ನೋದು ನಾನು ನೆಕ್ಸ್ಟ್ ಹೇಳ್ತೀನಿ ಮತ್ತು ಯಾರಿಗಾದರೂ ಮಾತನಾಡುವಾಗ ತುಂಬ ತೊದಲ್ತಾ ಇದ್ದರೆ ಅಂಥವರು ಪ್ರತಿದಿನ 4 ರಿಂದ 5 ಎಲೆನ ಸೇವಿಸಿ ಅಂಥವರಿಗೆ ಮಾತು ತೊದಲುವುದೆಲ್ಲ ಕಮ್ಮಿ ಆಗುತ್ತೆ
ಮತ್ತಿನ್ಯಾರಿಗಾದರೂ ಮಲಬದ್ಧತೆ ಸಮಸ್ಯೆ ಇರುವವರು ಸಹ ಹಾಗೆ ಒಂದೆಲಗದ ಸೊಪ್ಪಿನಿಂದ ತಯಾರಿಸಿದ ಪಲ್ಯ ಅಥವಾ ಚಟ್ನಿನ ಸೇವಿಸಿ, ಮಲಬದ್ಧತೆ ದೂರ ಆಗುತ್ತೆ. ಇನ್ನು ವಯಸ್ಸಾಗ್ತಾ ಇದ್ದಂತೆ ಬುದ್ಧಿಮಾಂದ್ಯತೆ ಬರುತ್ತೆ, ಅಂಥವ್ರು ಸಹ ಹಾಗೆ ಒಂದೆಲಗದ ಗಿಡವನ್ನು ಆಹಾರ ರೂಪದಲ್ಲಿ ಅಥವಾ ಜ್ಯೂಸ್ ರೂಪದಲ್ಲಿ ಅಥವಾ ಹಸಿಯಾಗಿ ತಿಂದರೆ ತುಂಬ ಒಳ್ಳೆಯದು. ಈ ಬ್ರಾಹ್ಮಿ ಎಲೆ ಅಥವಾ ಒಂದೆಲಗವನ್ನು ತಿನ್ನೋದ್ರಿಂದ ರಕ್ತ ಸಂಚಾರದ ಸ್ಪೀಡ್ ಜಾಸ್ತಿ ಆಗುತ್ತೆ, ರಕ್ತ ಸಂಚಾರ ಸುಗಮವಾಗಿ ಚೆನ್ನಾಗಾಗುತ್ತೆ. ಈ ಗಿಡದಲ್ಲಿ ಸೆಂಟೆಲ್ಲಾ ಪೆಂಟಾಸಿಕ್ಲಿಕ್, ಟ್ರೈಟರ್ ಪೆನ್ಗಳು, ಏಷಿಯಾಟಿಕೋಸೈಡ್, ಬ್ರಹ್ಮೋಸೈಡ್, ಏಸಿಯಾಟಿಕ್ ಆಮ್ಲ, ಬ್ರಾಹ್ಮಿಕ್ ಆಮ್ಲ, ಸೆಂಟೆಲ್ಲೋಸೈಡ್, ಮೇಡ್ ಕ್ಯಾಸೋಸೈಡ್ ಇಷ್ಟು ರಾಸಾಯನಿಕಗಳನ್ನಿದು ಒಳಗೊಂಡಿದೆ. ಇದರ ಸೇವನೆಯಿಂದ ಚರ್ಮ ರೋಗವನ್ನು ಸಹ ಇದು ದೂರ ಮಾಡುತ್ತೆ. ಯಾರಿಗಾದರೂ ಶೀತದ ಸಮಸ್ಯೆ ಇದ್ದರೆ ಅಥವಾ ಏನಾದರೂ ತಗೊಂಡಾಗ ಅವರಿಗೆ ಬೇಗ ಥಂಡಿ ಆಗುತ್ತೆ ಅನ್ನೋರಿದ್ದರೆ ಅಂಥವರು ಒಂದೆಲಗದ ಗಿಡದ ರಸಕ್ಕೆ ಒಂದೆರಡು ಕಾಳುಮೆಣಸಿನ ಪುಡಿನ ಹಾಕ್ಕೊಂಡು ಸೇವನೆ ಮಾಡಿ. ಯಾಕಂದರೆ ತುಂಬ ತಂಪಾಗಿರೋದ್ರಿಂದ ಶೀತ ಆಗುವಂಥ ಸಾಧ್ಯತೆಗಳಿರುತ್ತೆ, ಅದರಲ್ಲಿ ಥಂಡಿ ಆಗುವಂಥ ಸಾಧ್ಯತೆ ಸಹ ಇರುತ್ತೆ. ಈ ಗಿಡದ ಎಲೆಗಳು ಗಾಯಕ್ಕೆ ಸಹ ಒಂದು ಒಳ್ಳೆಯ ಔಷಧಿ. ಯಾರಿಗಾದ್ರೂ ಗಾಯ ಆದರೆ ಅಥವಾ ಸುಟ್ಟ ಗಾಯ ಇದ್ದರೆ ಅದಕ್ಕೆ ಈ ಎಲೆಗಳನ್ನು ಅರೆದು ಅದನ್ನು ಗಾಯಕ್ಕೆ ಹಚ್ಚೋದ್ರಿಂದ ತುಂಬ ಬೇಗನೆ ಗಾಯ ಗುಣ ಆಗುತ್ತೆ, ಹಾಗೆ ಸುಟ್ಟ ಗಾಯ ಸಹ ಗುಣ ಆಗುತ್ತೆ. ಇನ್ನು ಹೆಣ್ಣುಮಕ್ಕಳಲ್ಲಿ ಮುಟ್ಟಿನ ಸಮಸ್ಯೆ ಇರುತ್ತೆ, ಅಂಥವ್ರು ಸಹ ಹಾಗೆ ಈ ಗಿಡದ ಎಲೆಗಳಿಂದ ತಯಾರಿಸಿದ ಜ್ಯೂಸ್ ಕುಡಿಯೋದ್ರಿಂದ ಅವರ ಮುಟ್ಟಿನ ತೊಂದರೆ ಇರೋದೆಲ್ಲ ದೂರ ಆಗುತ್ತೆ. ಇನ್ನು ನನಗೊಂದು ಕಮೆಂಟ್ ಸಹ ಬಂದಿತ್ತು, ಕೂದಲು ಉದುರೋದಕ್ಕೆ ಏನಾದರೂ ಔಷಧಿ ಇದೆಯಾ ಅಂತ. ತುಂಬ ಔಷಧಿ ಇದೆ, ಅದರಲ್ಲಿ ಇದು ಒಂದು ಸಹ ಹೌದು. ಇದರ ರಸವನ್ನು ತೆಗೆದು ಕೂದಲಿಗೆ ಹಚ್ಚಿ ತುಂಬ ನಯವಾಗಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡೋದ್ರಿಂದ ಕೂದಲು ಉದುರೋದು ಸಹ ಕಮ್ಮಿ ಆಗುತ್ತೆ. ಒಂದು ವೇಳೆ ನಿಮ್ಮ ಮನೆ ಹತ್ತಿರ ಈ ಬ್ರಾಹ್ಮಿ ಎಲೆ ಅಥವಾ ಒಂದೆಲಗದ ಗಿಡ ಇಲ್ಲ ಅಂತಂದರೆ ಅಥವಾ ನಿಮಗೆ ಅಲ್ಲಿ ಸಿಗಲ್ಲ ಅಂತ ಅನ್ನೋರು, ನೀವು ಎಲ್ಲ ಸಿಕ್ಕದೆ ಅದನ್ನ ಗಿಡಗಳನ್ನು ತಂದು ನೆರಳಿನಲ್ಲಿ ಒಣಸಿ ಪುಡಿ ಮಾಡಿಟ್ಕೊಳ್ಳಿ. ಆ ಪುಡಿಯಿಂದ ಖಾಲಿ ನೀರಿಗೆ ಆ ಪುಡಿನ ಹಾಕಿ ಮಿಕ್ಸ್ ಮಾಡಿ ಕುಡಿಯೋದು ಸಹ ತುಂಬ ಒಳ್ಳೆಯದೇ. ಆ ರೀತಿ ಸಹ ನೀವು ಯೂಸ್ ಮಾಡ್ಕೋಬಹುದು. ಇನ್ನಿದರ ಅಡ್ಡ ಪರಿಣಾಮ ಅಥವಾ ಸೈಡ್ ಎಫೆಕ್ಟ್ ನಾವು ನೋಡಲಿಕ್ಕೆ ಹೊರಟ್ರೆ ಇದು ಹೆಚ್ಚಾಗಿ ಸೈಡ್ ಎಫೆಕ್ಟ್ ಏನೂ ಇಲ್ಲ. ಆದರೆ ಇದನ್ನು ರಾತ್ರಿ ಸಮಯದಲ್ಲಿ ಅಥವಾ ಸಂಜೆ ನಂತರ ಇದನ್ನು ಸೇವಿಸೋದು ಸೇವಿಸೋದು ಸ್ವಲ್ಪ ಅಪಾಯಕಾರಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇದನ್ನು ನಾವು ಸೇವಿಸಿದಾಗ ನಮ್ಮ ರಕ್ತ ಚಲನೆ ತುಂಬ ಸ್ಪೀಡ್ ಇರುತ್ತೆ. ಆ ಟೈಮಲ್ಲಿ ಒಂದು ವೇಳೆ ಏನಾದರೂ ವಿಷಜಂತು ಅಥವಾ ಹಾವು ಏನಾದರೂ ಒಂದು ಕಚ್ಚಿತಂತಂದರೆ ವಿಷ ತುಂಬ ಬೇಗ ನಮ್ಮ ಮೈಯೆಲ್ಲ ಹರಡಿಕೊಳ್ಳುತ್ತೆ. ಯಾಕಂತಂದರೆ ರಕ್ತದ ಚಲನೆ ತುಂಬ ಸ್ಪೀಡ್ ಇರುತ್ತೆ. ಸಂಜೆ ಮೇಲೆ ಇದನ್ನು ಸೇವಿಸಬಾರ್ದು ಅಂತ ಹೇಳ್ತಾರೆ. ಇನ್ನು ಯಾರಿಗಾದರೂ ಆಪರೇಷನ್ ಆಗಿದ್ದರೆ ಅಥವಾ ಗರ್ಭಿಣಿ ಇದ್ದರೆ, ಇಲ್ಲಾಂದರೆ ಚಿಕ್ಕ ಮಕ್ಕಳಿಗೆ ಹಾಲು ಕೊಡುವಂಥ ತಾಯಂದಿರಿದ್ದರೆ ಅಂಥವ್ರು ನಿಮಗೇನೋ ಸೇವಿಸ್ಬೇಕಂತಂದರೆ ನೀವು ನಿಮ್ಮ ಡಾಕ್ಟ್ರನ್ನ ಸಲಹೆ ಪಡೆದು ಉತ್ತಮ. ಯಾಕಂದರೆ ಇದು ಕೆಲವರ ದೇಹಕ್ಕೆ ಸೈಡ್ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು ಇವೆ. ಹಾಗೆ ನೀವೇನಾದರೂ ಪರ್ಟಿಕ್ಯುಲರ್ ಒಂದು ಕಾಯಿಲೆಗೆ ಇದನ್ನು ಯೂಸ್ ಮಾಡ್ತೀರ ಅಂದರೂ ಸಹ ಹಾಗೆ ದಯವಿಟ್ಟು ನಿಮ್ಮ ಡಾಕ್ಟ್ರನ್ನ ಸಲಹೆ ಪಡೀರಿ. ಅವರು ಏನು ಹೇಳ್ತಾರೆ ಅನ್ನೋದನ್ನ ಕೇಳಿಬಿಟ್ಟು ನೆಕ್ಸ್ಟ್ ನೀವು ಅದನ್ನ ಸೇವಿಸಿ. ಇನ್ನು ಈ ಗಿಡದ ರುಚಿ ಯಾರೆಲ್ಲ ನೋಡಿದ್ದೀರಿ, ನೀವು ಈ ಗಿಡ ರುಚಿ ನೋಡಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಇದರಿಂದ ಏನು ಉಪಯೋಗ ಆಗಿದೆ ಅನ್ನೋದು ಸಹ ನಮಗೆ ತಿಳಿಸಿ. ನೋಡಿದ್ರಲ್ಲ, ಇದಿಷ್ಟು ಬ್ರಾಹ್ಮಿ ಅಥವಾ ತಿಮರೆ ಗಿಡದ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.